ಮಹಾರಾಷ್ಟ್ರದಲ್ಲಿರುವ ಪಂಢರಪುರದ ವಿಠ್ಠಲ ದೇವಾಲಯ ಕಟ್ಟಿದ್ದು ನಮ್ಮ ಕನ್ನಡದ ಹೊಯ್ಸಳ ರಾಜ ಅಂತ ನಿಮ್ಗೆ ಗೊತ್ತಾ? ರಾಜ ವಿಷ್ಣುವರ್ಧನ ಮೊದಲ ಬಾರಿಗೆ ಶಿವಗಂಗೆ ನಗರ ದೇವತೆ ದೇವಾಲಯದಲ್ಲಿ ಶಾಂತಲಾದೇವಿ ನೃತ್ಯವನ್ನು ನೋಡಿ ಆಕೆಯನ್ನು ಮನಸ್ಸಾರೆ ಮೆಚ್ಚಿ ಅವಳನ್ನು ಮದುವೆಯಾಗಲು ಮುಂದಾಗ್ತಾನೆ. ಆದ್ರೆ ಶಾಂತಲಾದೇವಿ ಜೈನ ಧರ್ಮದವಳಾಗಿದ್ದಳು. ವಿಷ್ಣುವರ್ಧನ ವೈಷ್ಣವ ಧರ್ಮದವನಾಗಿದ್ದರಿಂದ ಅವಳು ಮೊದಲ ಬಾರಿಗೆ ಮದುವೆಯಾಗಲು ನಿರಾಕರಿಸಿದಳು. ನಂತರ ಶಾಂತಲಾದೇವಿ ತಂಗಿ ಲಕ್ಷ್ಮೀದೇವಿಗೆ ಮದುವೆಯಾಗಲು ಮತ್ತು ಜೈನ ಧರ್ಮವನ್ನು ಕೂಡ ಸಾಮ್ರಾಜ್ಯದಲ್ಲಿ ಆಚರಣೆಗೆ ತರುತ್ತೇನೆ ಅಂತ ಮಾತು ಕೊಟ್ಟಾಗ ಶಾಂತಲಾದೇವಿ ವಿಷ್ಣುವರ್ಧನನ್ನು ಮದುವೆ ಆಗ್ತಾಳೆ. ಈ ಮದುವೆಯ ನಂತರ ಸಾಮ್ರಾಜ್ಯದಲ್ಲಿ ವೈಷ್ಣವ, ಶೈವ, ಜೈನ ಈ ಎಲ್ಲಾ ಧರ್ಮಗಳಲ್ಲೂ ಗಲಾಟೆಗಳು ಆಗ್ತಾ ಇರುತ್ತೆ. ಇದನ್ನು ನೋಡಿದ ವಿಷ್ಣುವರ್ಧನ ಮೊದಲಿಗೆ ಹಳೇಬೀಡಿನಲ್ಲಿ ಶಾಂತಲಾದೇವಿ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಎಲ್ಲಾ ಧರ್ಮಗಳನ್ನು ಒಂದು ಮಾಡೋಕ್ಕೆ ನೋಡ್ತಾನೆ. ಆದ್ರೆ ಆ ದೇವಾಲಯದಲ್ಲಿದ್ದ ಮೂರ್ತಿಗಳು ಶೈವ ಧರ್ಮದವರು ಪೂಜಿಸುವ ಮೂರ್ತಿಗಳಾಗಿದ್ದವು. ಇದರಿಂದ ಧರ್ಮಗಳ ಮಧ್ಯೆ ಮತ್ತೆ ಜೋರಾಗಿ ಗಲಾಟೆಗಳಾಗ್ತು. ಇದರಿಂದ ವಿಷ್ಣುವರ್ಧನ ಶಾಂತಲಾದೇವಿ ಹೇಳಿಕೆಯಂತೆ ವೈಷ್ಣವ, ಶೈವ, ಜೈನ ಆರಾಧಕರಾದ ಶಿವ, ವಿಷ್ಣು ಮತ್ತು ದಿಗಂಬರರನ್ನು ಒಂದುಗೂಡಿಸಿ 1108ರಲ್ಲಿ ಮೂರ್ತಿ ಕೆತ್ತಿಸ್ತಾರೆ. ಆ ಮೂರ್ತಿಯ ಈ ಪಾಂಡುರಂಗ ವಿಠ್ಠಲ ಮೂರ್ತಿ. ಈ ಪಾಂಡುರಂಗನಿಂದಲೇ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಎಲ್ಲಾ ಧರ್ಮದವರಿಗೂ ಸಮಾನ ಹಕ್ಕು ಸಿಕ್ತು. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಎಲ್ಲಾ ಧರ್ಮದವರಿಗೂ ಸಮಾನ ಹಕ್ಕುಗಳು ದೊರಕುತ್ತದೆ. ಇದೇ ಖುಷಿಯಲ್ಲಿ ರಾಜ ವಿಷ್ಣುವರ್ಧನ ತನ್ನ ಹೆಂಡತಿ ಶಾಂತಲಾದೇವಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಅದು ಕ್ರಿಸ್ತಶಕ 112ರಲ್ಲಿ. ನಂತರ ಈ ಪಾಂಡುರಂಗ ದೇವಾಲಯಕ್ಕೆ ರಾಜವೀರ ಸೋಮೇಶ್ವರ ದೇವಾಲಯದ ನಿರ್ವಹಣೆಗೆ ಅಂತ ಗ್ರಾಮವನ್ನು ನೀಡಿದ್ದು ಕ್ರಿಸ್ತಶಕ 237ರ ಶಾಸನ ತಿಳಿಸುತ್ತದೆ. ಹಾಗೆ ಪಾಂಡುರಂಗ ಪದದ ಅರ್ಥ ಕೂಡ ಅಚ್ಚ ಕನ್ನಡ. ಅದು ಪಂಡುರಂಗೆ ಅಂದ್ರೆ ಬಿಳಿ ಮತ್ತು ಕಪ್ಪು ಬಣ್ಣ ಕೂಡಿರುವುದು. ಜೈನರು ಮತ್ತು ವೈಷ್ಣವರ ಬಣ್ಣ ಸೂಚಿಸುತ್ತದೆ. ಇದನ್ನ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಂಡು ಬಂಡು ಅಂತೀವಿ. ಉದಾಹರಣೆಗೆ ಹಂಡು ಬಂಡು ಎತ್ತು ಅಂತ ಬರುತ್ತೆ. ಕಪ್ಪು ಮತ್ತು ಬಿಳಿ ಬಣ್ಣ ಹೊಂದಿದ ಎತ್ತು. ಇದು ಕನ್ನಡಿಗರ ನಿಜವಾದ ಇತಿಹಾಸ. ಸುಳ್ಳುಗಳಿಗೆ ತಲೆ ಕೊಡದೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ. ಜೈ ಕರ್ನಾಟಕ ಮಾತೆ.